ಕಥ ಸ್ತೋತ್ರ. ದೇವ್ರು ನಮ್ಮ ಮಾತ್ರ ಮಹಿಮೆ ಪಡಲಿ. ದೇವರು ಪಾಪಿಗಳನ್ನು ಹುಡುಕಿನೇ ಈ ಭೂಮಿಯಲ್ಲಿ ಬಂದಿರೋದು. ನೀನು ರೋಗಿಷ್ಠನಾಗಿದೆಯಾ? ನಿನಗೋಸ್ಕರ ಕಲ್ವಾರಿ ಶಿಲ್ಬೆಯಲ್ಲಿ ಆತನು ಜಜ್ಜಲ್ಪಟ್ಟಿದ್ದಾನೆ. ನೀನು ನಂಬು, ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿ ದೇವ್ರು ನಿಮ್ಮನ್ನ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಮತ್ತು ದೀರ್ಘ ಶಾಂತಿ ಸಮಾಧಾನ ನಾನು ಕೊಡ್ತೀನಿ ಅಂತ ದೇವ್ರ ವಾರ್ತೆಗಳು ಹೇಳಿದೆ. ಅದೇ ದೇವ್ರ ವಾಕ್ಯಗಳು ಹೇಳ್ತದೆ. 1 ತಿಮೋಥೆಯಲ್ಲಿ 1ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಇದೇ ಹೇಳುತ್ತೆ. ಏನಂತ ಹೇಳ್ತದೆ? ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗಿಕರಕ್ಕೆ ಯೋಗ್ಯವಾದದ್ದು ಅದೇ. ಆಮೇನ್. ನಮ್ಮ ಪಾಪಿಗಳನ್ನ ಹುಡುಕೊಂಡೆ ಆತನು ಬಂದನು. ನೋಡಿ, ನಾವು ಏನೇ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ. ನಾವು ಕೇಳಲಿಲ್ಲ ಅಂತ ಅನ್ಕೊತೀವಿ. ಇಲ್ಲ, ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ತಪ್ಪುಗಳನ್ನು ಕ್ಷಮಿಸಲು ಶಕ್ತನಾಗಿದ್ದಾನೆ. ಎಷ್ಟು ಜನ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವು ಅನ್ಕೊತೀರಿ ದೇವ್ರು ನಮ್ಮ ಪ್ರಾರ್ಥನೆ ಕೇಳಿದ್ರ ಇಲ್ವಾ ಅಂತ. ಖಂಡಿತವಾಗಿ ನಮ್ಮ ಅಪ್ಪಗೋಸ್ಕರ ಈ ಭೂಮಿಯಲ್ಲಿ ಶಿಲ್ವೆಯಲ್ಲಿ